ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿರುವಂತಹದ್ದು ಕೇವಲ ಒಂದು ಶಿಲ್ಪದ ಅನಾವರಣಕ್ಕಾಗಿ ಮಾತ್ರವಲ್ಲ, ಇದು ಶತಶತಮಾನಗಳಿಂದ ಜ್ಞಾನದ ಬೆಳಕನ್ನು ಬೆಳಗಿದ ಅಣ್ಣ ಬಸವಣ್ಣನವರ ಉಪದೇಶ ಹಾಗೂ ಆದರ್ಶಗಳ ದಿವ್ಯ ಜ್ಯೋತಿಯನ್ನು ಮನೆ ಮನಗಳಲ್ಲಿ ಹಚ್ಚಬೇಕೆಂಬ ಹಂಬಲದ ಪ್ರತೀಕ. ಈ ನಿಟ್ಟಿನಲ್ಲಿ ಮಹಾನ್ ಮಾನವತಾವಾದಿ ಜಗಜ್ಯೋತಿ ಬಸವೇಶ್ವರ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಶ್ಲಾಘನೀಯ ಹಾಗೂ ಸಾರ್ಥಕ ಕಾರ್ಯವಾಗಿದೆ. ಅಣ್ಣ ಬಸವಣ್ಣನವರು ತೋರಿದ ಕಾಯಕ ತತ್ವ, ಪರಿಶ್ರಮ ಮತ್ತು ಪ್ರಯತ್ನಗಳ ಮಹತ್ವವನ್ನು ಸಾರಿ ಹೇಳುತ್ತಿದೆ. ಪ್ರತಿಯೊಂದು ಕೆಲಸಕ್ಕೂ ಗೌರವವಿದೆ ಎನ್ನುವುದನ್ನು ಪ್ರತಿಪಾದಿಸಿದ ಬಸವೇಶ್ವರರು ಸಮಾಜಕ್ಕೆ ನಿರಂತರ ಸ್ಫೂರ್ತಿಯಾಗಿದ್ದಾರೆ. 12ನೇ ಶತಮಾನದಲ್ಲಿ ಈ ನೆಲದಲ್ಲಿ ಬಾಳಿದ ಒಬ್ಬ ಮಹಾನ್ ಚಿಂತಕ, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು, ಸಮಾಜದ ಅಗತ್ಯವನ್ನು ಸಾರಿ ಹೇಳಿದರು, ಜಾರಿಗೆ ತಂದಿದ್ದರು ಎನ್ನುವಂಥದ್ದು ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆಯಿಂದ ಗರ್ವಪಡುವ ಸಂಗತಿ. ಬಸವಣ್ಣನವರ ಉಪದೇಶಗಳು ನಮ್ಮ ನಿತ್ಯ ಜೀವನದಲ್ಲಿ ಅನುಷ್ಠಾನಕ್ಕೆ ಬರಬೇಕು. ಅವರ ಕಾಲಾತೀತ ಉಪದೇಶಗಳಾದ ಅಹಿಂಸೆ, ನ್ಯಾಯ, ಸಮಾನತೆ ಎಲ್ಲ ಕಾಲಕ್ಕೂ ಎಲ್ಲ ದೇಶಕ್ಕೂ ಪ್ರಸ್ತುತ. ಹಾಗಾಗಿ ಶ್ರೀ ಬಸವೇಶ್ವರರ ಪ್ರತಿಮೆ ನಮ್ಮ ಮುಂದಿನ ತಲೆಮಾರುಗಳಿಗೆ ಕೇವಲ ಒಂದು ಕಲ್ಲಿನ ಶಿಲ್ಪವಾಗಿ ಉಳಿಯದೆ ಅವರ ಸಾರ್ವಕಾಲಿಕ ಬೋಧನೆಗಳನ್ನು ಸಂಕೇತಿಸುವ ಚೈತನ್ಯಶೀಲ ಜ್ಯೋತಿಯಾಗಲಿ ಎಂದು ಆಶಿಸುತ್ತೇನೆ. ಅಣ್ಣ ಬಸವಣ್ಣನವರು ಅಂದರೆ ನೈತಿಕತೆ, ನ್ಯಾಯ ಮತ್ತು ಧರ್ಮನಿಷ್ಠೆಯ ಮೂರ್ತ ರೂಪ. ಬಸವಣ್ಣನವರು ಶ್ರೀಸಾಮಾನ್ಯರ ಧ್ವನಿ, ಶರಣ ಸಂಸ್ಕೃತಿಯ ಜನಕ, ಭ್ರಾತೃತ್ವ ಮತ್ತು ಮಾನವೀಯತೆಗಳ ಪ್ರೇರಣಾ ಸ್ವರೂಪ. ಎಲ್ಲ ಅಂಶಗಳು ಬಸವಣ್ಣನವರ ಈ ಸುಂದರ ಪ್ರತಿಮೆಯ ಮೂಲಕ ಮತ್ತೆ ಮತ್ತೆ ಸಮಾಜಕ್ಕೆ ನೆನಪಾಗುತ್ತೆ. ನಮ್ಮ ಯುವ ಪೀಳಿಗೆಗೆ ಬಸವಣ್ಣನವರ ಪ್ರತಿಮೆ ಕಾಯಕ ದಾಸೋಹಗಳ ಮೌಲ್ಯಗಳನ್ನು ತಿಳಿಯುವ ಮತ್ತು ಸಮಾಜಕ್ಕೆ ಸೇವೆ ಮಾಡುವ ಸಂಕಲ್ಪ ತಾಳುವ ಪ್ರೇರಣೆ ನೀಡಲಿ. ಈ ಹಿನ್ನೆಲೆಯಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿದೆ. ಅಣ್ಣ ಬಸವಣ್ಣನವರನ್ನು ಗೌರವಿಸುವ, ಅವರ ಚಿಂತನೆಗಳನ್ನು ನೆನಪಿಸುವ ಎಲ್ಲ ಪ್ರಯತ್ನಗಳು ಕೂಡ ಸ್ವಾಗತಾರ್ಹ. ಜಗಜ್ಯೋತಿ ಬಸವೇಶ್ವರರ ಸತ್ವಾದರ್ಶಗಳು ನಮ್ಮೆಲ್ಲರ ಬದುಕನ್ನು ಬೆಳಗಲಿ, ಮುಂದಿನ ಪೀಳಿಗೆಗಳನ್ನು ಸದಾ ಬೆಳಗುತ್ತಿರಲಿ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಆಯೋಜಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ.